ರಾಯಬಾಗ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲಾಯಿತು. ಚುನಾವಣೆಯಲ್ಲಿ ರಾಯಬಾಗ ಮತಕ್ಷೇತ್ರದ ಶಾಸಕ ಡಿಎಂ ಐಹೊಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಭಾಗಿಯಾಗಿದ್ದರು. ರಾಯಬಾಗ ಪಟ್ಟಣ ಪಂಚಾಯಿತಿಗೆ ಸಾಮಾನ್ಯ ವರ್ಗ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸರ್ಕಾರದಿಂದ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಚುನಾವಣಾ ಅಧಿಕಾರಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ನಾಮಪತ್ರ ಪರಿಶೀಲಿಸಿ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ರಾಯಬಾಗ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲಾತಿ ಇದ್ದು ಉಪಾಧ್ಯಕ್ಷಕ್ಕೂ ಕೂಡ ಏಕೈಕ ನಾಮಪತ್ರ ಸಲ್ಲಿಕೆಯಾಗಿದ್ದು ಯಾರೂ ಕೂಡ ವಾಪಸ್ ಪಡೆಯದೇ ಇರುವುದರಿಂದ ಭಾರತೀ ದತ್ತಾ ಜಾಧವ್ ಇವರ ನಾಮನಿರ್ದೇಶನ ಸಲ್ಲಿಸಿದ್ದು ರಾಯಬಾಗ್ ಪಟ್ಟಣ ಪಂಚಾಯತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತೀ ದತ್ತಾ ಜಾಧವ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಅಧ್ಯಕ್ಷರಾಗಿ ಅಶೋಕ್ ನೀಲಪ್ಪ ಅಂಗಡಿ, ಉಪಾಧ್ಯಕ್ಷರಾಗಿ ಭಾರತೀ ದತ್ತಾ ಜಾಧವ್ ಆಯ್ಕೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಘೋಷಣೆಯಾದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಒಬ್ಬರಿಗೊಬ್ಬರು ಗುಲಾಲ್ ಎರಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಸ್ಥಳೀಯ ಶಾಸಕ ಡಿಎಂ ಐಹೊಳೆ ನೂತನವಾಗಿ ರಾಯಬಾಗ್ ಪಟ್ಟಣ ಪಂಚಾಯತಿಗೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಸಂಪೂರ್ಣ ಸರ್ಕಾರ ರಾಯಬಾಗ್ ಪಟ್ಟಣ ಪಂಚಾಯತಿ ವತಿಯಿಂದ ಮುಖ್ಯಾಧಿಕಾರಿಯಾದ ಸಂಜು ಮಾನವರು ನೆರವೇರಿಸಿಕೊಡಬೇಕಾಗಿದೆ. ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅದಕ್ಕೆ ಮೊದಲೇ ಕಾರಣೀಭೂತರಾದಂಥ ಸನ್ಮಾನ್ಯ ಮಾಜಿ MLC ಆದಂಥ ವಿವೇಕಣ್ಣ ಪಾಟೀಲ್ ಅವರು, ಅದೇ ಥರನಾಗಿ ಮಾಜಿ ಜಡ್ಪಿ ಆಗಿರುವಂಥ ಸನ್ಮಾನ್ಯ ಶ್ರೀ ಪ್ರಣಯಣ್ಣ ಪಾಟೀಲ್ ಅವರು, ಹಾಗೂ ಈ ಪಾಟೀಲ್ ಮಂತ್ರದ ಹಿರಿಯರಾದಂಥ ಪ್ರತಾಪಣ್ಣ ಪಾಟೀಲ್ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮದು ರಾಯಬಾಗ್ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 13 ಮೆಂಬರ್ ಇದ್ವಿ. ಆ 13 ಮೆಂಬರ್ದಲ್ಲಿ ನಾನೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ. ಅದೇ ಥರನಾಗಿ ಇವತ್ತಿನ ದಿವಸ ರಾಯಬಾಗ್ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷಗೆ ಆಗಬೇಕಾದ ಮೂಲ ಕಾರಣೀಭೂತವಾದಂಥ ಸನ್ಮಾನ್ಯ ಶ್ರೀ ವಿವೇಕಣ್ಣ ಮತ್ತು ವಿವೇಕಣ್ಣ ಪಾಟೀಲ್ ಅವರು, ಇಡೀ ಅವರ ಮಂಥನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಂದ್ರೆ, ಸುಮಾರು ವರ್ಷಗಳಿಂದ MLA ಸಾಹೇಬರು ಕೂಡ ಒಂದು ಬೇರೆ ಬೇರೆನೇ ಇತ್ತು. ಆದ ಕಾರಣದಿಂದ ಇವತ್ತು ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು MLA ಅವರು ಕೂಡ್ಕೊಂಡು ಇವತ್ತೊಂದು ಪಂಚಾಯತಿಯ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಈ ನನ್ನ ಹೆಂಗೆ ಆಯ್ಕೆ ಮಾಡಿದಾರಲ್ಲ, ಇನ್ನು ಇವತ್ತಿನ ದಿವಸ ಇಬ್ಬರು ಕೂಡ ಸೇರಿಕೊಂಡು ರಾಯಬಾಗ್ ಪಟ್ಟಣ ಪಂಚಾಯತಿಯನ್ನು, ರಾಯಬಾಗ್ ಪಟ್ಟಣ ಪೂರ್ತಿಯನ್ನು ಸುಧಾರಿಸಿ ಒಂದು ಒಳ್ಳೆಯ ಮಟ್ಟಕ್ಕೆ ಒಯ್ಯೋಕ್ಕೆ ನಾವು ಭಾಳ ಈ ಅಧ್ಯಕ್ಷ ಸ್ಥಾನ ನಿಂತ್ಕೊಂಡು ಭಾಳ ಪ್ರಯತ್ನ ಮಾಡ್ತೇನೆ ಅಂತ ಇವತ್ತು ರಾಯಬಾಗ್ ಪಟ್ಟಣ ಸುಧಾರಣೆಗೆ ಹೆಚ್ಚಿಗೆ ಆದ್ಯತೆ ಕೊಡ್ತೇನೆ. ರಾಯಬಾಗ್ ಪಟ್ಟಣದಲ್ಲಿ ಮೂಲಸೌಕರ್ಯ, ಕುಡಿಯುವ ನೀರಾಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಾನು ಮಹತ್ವ ಕೊಡ್ತೈತೆ. ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ, ನೂತನ ಅಧ್ಯಕ್ಷರಾಗಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನನ್ನನ್ನು ಸುಮಾರು 19 ಜನ ಮತ್ತು ಹಾಗೂ MLA ಸಾಹೇಬರು ಸೇರಿಕೊಂಡು ಒಂದು 20 ಜನ ನಾವು ಮೆಂಬರ್ ಇದ್ವಿ. ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ನನ್ನ ಸಮಸ್ತ ರಾಯಬಾಗದ ಎಲ್ಲ ಮೆಂಬರ್ಗಳಿಗೂ ನಾನು ಅವ್ರಿಗೆ ಚಿರಋಣಿಯಾಗಿರುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೇನೆ. ಸಭೆಯಲ್ಲಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಮ್ಮ ಸ್ಥಳೀಯ ಶಾಸಕರಾದ ಹಾಗೂ ನಮ್ಮ ಸದಸ್ಯರ ಎಲ್ಲ ಸಹಮತದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿ ನಾನು ಪ್ರತಿಯೊಂದು ಕಾರ್ಯವನ್ನು ಸ್ವಚ್ಛ ಇತರ ಅಭಿವೃದ್ಧಿಗೊಳಿಸಲು ಪ್ರಯತ್ನಿಸುತ್ತೇನೆ. ಇದಕ್ಕೆ ನನಗೆ ಎಲ್ಲರ ಸಹಕಾರದಿಂದ ನನ್ನನ್ನು ಆಯ್ಕೆ ಮಾಡೋದಕ್ಕೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಸಂದರ್ಭದಲ್ಲಿ ಗಣೇಶ್ ಕಾಂಬಳೆ, ಸಂತೋಷ್ ಮೇದ್ರಿ, ಹನುಮಂತ್ ಸಾನೆ, ಅಪ್ಪಾಜಿ ಪೂಜಾರಿ, ಕಲ್ಲಂದರ್ ಅತ್ತಾರ್ ಸೇರಿದಂತೆ ಅನೇಕ ಜನರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.